मातु पिता जग जाए तज्जो, विधि हूँ न लिखे कछु भाल भलाए। नीच निरादर भाजन का दर, ಕೂಕರ್ ಟೂಕನಿ ಲಾಗಿಲಲಾಯಿ. ಬುದ್ಧಿ ಬರೋದಕ್ಕೂ ಮುಂಚೆನೆ ಯಾರಿಗೆ ಮಾತಾಪಿತರ ವಾತ್ಸಲ್ಯ ಹಾಗೂ ಸಂರಕ್ಷಣೆಯ ಛಾಯೆ ಸಂಪೂರ್ಣವಾಗಿ ದೂರವಾಗಿತ್ತೋ, ಬುದ್ಧಿ ಬರ್ತಿದ್ದಂತೆ ಯಾರಿಗೆ ಒಂದು ಭುಗುಸೆ ಧಾನ್ಯಕ್ಕಾಗಿ ಬಾಗಿಲು ಬಾಗಿಲು ತಿರುಗಿ ಭಿಕ್ಷೆ ಬೇಡಬೇಕಾಗಿತ್ತೋ, ನಾಯಿಗಿಂತ ಕೆಟ್ಟದಾದ ಜೀವನವನ್ನ ನಡೆಸಿದ್ರು. ತಮ್ಮ ಪುರುಷಾರ್ಥಕ್ಕಾಗಿ ಮುಂಬರುವ ಪ್ರತಿ ಪೀಳಿಗೆಯ ಚರಿತ್ರೆಯನ್ನ ರಚಿಸಬಹುದು. ಇದೇ ತಾನೇ ಮನುಷ್ಯ ಜೀವನದ ಮಹಿಮೆ. ರತ್ನಾವಳಿ, ರತ್ನಾವಳಿ, ರತ್ನಾ, ಇವತ್ ನೀವು ಬೇಗ ಬಂದಿದ್ದೀರಾ? ಕತೆ ಹೇಳೋದ್ರಲ್ಲಿ ಮನಸ್ಸು ನಿಲ್ತಾ ಇರ್ಲಿಲ್ಲ. ಯಾಕೆ? ನನಗೆ ನಿನ್ ನೆನಪು ಬರ್ತಾ ಇತ್ತು. ಈ ಪಾಪನ ನನ್ ತಲೆ ಕಟ್ಬೇಡಿ. ಶ್ರೀರಾಮ ನಿಮ್ಮನ್ನ ಕ್ಷಮಿಸೋದಿಲ್ಲ. ಅಯ್ಯೋ ನೋಡ್ಬಾ, ಇವತ್ತು ಭಿಕ್ಷೆ ಏನ್ ಸಿಕ್ಕಿದೆ ಅಂತ. ಯಾಕೆ ಹೀಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ? ಸೀತಾದೇವಿ ನಿನ್ ಹಾಗೆ ಕಾಣಿಸ್ತಾರೇನೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ತತ್, ನಾನಂತೂ ಸೀತಾದೇವಿ ಚರಣದ ಧೂಳಿಗೂ ಸಮಳಲ್ಲ. ನೀವೇನಾದ್ರೂ ಭಾಂಗ್ ಕುಡಿದು ಬಂದಿದ್ದೀರಾ? ನಾನು ಸತ್ಯ ಹೇಳ್ತಾ ಇದ್ದೀನಿ ರತ್ನ. ನಾನು ಕಥೆಯಲ್ಲಿ ಸೀತಾದೇವಿಯ ವರ್ಣನೆ ಮಾಡ್ತಾ ಇರುವಾಗ್ಲೆಲ್ಲ ಆಗ ನನಗೆ ನೀನೇ ಕಾಣಿಸ್ತೀಯ. ಜನಕನ ಮನೆಯಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದ ಸೀತಾ, ಶಿವನ ಧನಸ್ಸನ್ನು ಆಟ ಆಡ್ತಾ ಎತ್ತುತ್ತಿದ್ದ ಸೀತಾ, ಕಪ್ಪಗಿನ ರಾಮನನ್ನು ದಿಟ್ಟಿಸಿ ನೋಡ್ತಿದ್ದ ಸೀತಾ. ನನ್ ಮೇಲೆ ಇಷ್ಟೊಂದು ಆಸಕ್ತಿ ಸರಿಯಲ್ಲ ಸ್ವಾಮಿ. प्रगटे हैं रघुवीर, प्रगटे हैं रघुवीर, रघुकुल प्रगटे हैं रघुवीर, प्रगटे हैं रघुवीर। देश देश तेटी को आयो, देश देश तेटी को आयो, रतन कनक मनीर, रघुकुल प्रगटे हैं रघुवीर, प्रगटे हैं रघुवीर। ओ घर घर मंगल होत बधाई, अतिपुरवासिनी भीर, आनंद मगन भये सब डोलत, कछु न सोध शरीर। घर घर मंगल होत बधाई, अतिपुरवासिनी भीर, आनंद मगन भये सब डोलत, कछु न सोध शरीर। मागध बंदी सूत लुटाए, मागध बंदी सूत लुटाए, गो गयंद हर चीर। देत आशीष सूर चिर जीवो, देत आशीष सूर चिर जीवो, रामचंद्र रणधीर, रघुकुल प्रगटे हैं रघुवीर, प्रगटे हैं रघुवीर। ಈ ಹಾಡನ್ನ ನೀವು ಬರ್ತ್ರಾ? ಅಂತ ಯೋಗ್ಯತೆ ನನಗೆಲ್ಲಿದೆ? ಇದನ್ನ ಕಾವ್ಯದ ಸೂರ್ಯ ಬಾಬಾ ಸೂರದಾಸರಿಂದ ಬರೆಯಲ್ಪಟ್ಟಿದೆ. ಈ ಹಾಡನ್ನ ಕಾಶಿಯಲ್ಲೇ ಕಲ್ತ್ರಾ ನೀವು? ಈ ಹಾಡನ್ನ ನನಗೆ ಪಾರ್ವತಿ ಅಮ್ಮ ಅವರು ಕಳ್ಸಿಕೊಟ್ರು. ಆದ್ರೆ ನಮ್ಮಮ್ಮ ಹೇಳ್ತಾ ಇದ್ರು ನಿಮ್ಮಮ್ಮ ನೀವು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಪರಲೋಕಕ್ಕೆ ಹೊರಟೋದ್ರು ಅಂತ. ಅಂದಮೇಲೆ ಅವ್ರು ನಿಮ್ಗೆ
ನನಗೆ ಜನ್ಮ ನೀಡಿದ್ದು ನನ್ನ ತಾಯಿ ಹುಲ್ಸಿಯವರು. ನಾನು ಅಭಾಗ್ಯನಾಗಿದ್ದೆ ಅಂತ ಜನ ಹೇಳ್ತಾರೆ. ಹಾಗಾಗಿ ನಾನು ಹುಡ್ತಿದ್ದ ಹಾಗೇನೆ ಆಕೆ ಹೊರಟೋದ್ಲು. ನನ್ನ ತಂದೆಯವ್ರಿಗೆ ಜ್ಯೋತಿಷ್ಯ ಗೊತ್ತಿತ್ತು. ಹಾಗಾಗಿ ನನ್ನ ಜನ್ಮವಾಗ್ತಿದ್ದ ಹಾಗೆ ಅವರು ನನ್ನ ಕುಂಡಲಿ ಬರೆದ್ರು. ಅಮಂಗಳ ನಕ್ಷತ್ರದಲ್ಲಿ ಹುಟ್ಟಿದ್ದಂತೆ ನಾನು. ನಂಬಿಕೆ ಹೇಗಿದೆ ಅಂದ್ರೆ ಅಮಂಗಳ ನಕ್ಷತ್ರದಲ್ಲಿ ಹುಟ್ಟಿದಂಥ ಬಾಲಕ ಮಾತಾ ಹಾಗೂ ಪಿತನಿಗೆ ಅಮಂಗಳಕಾರಿಯಾಗಿರ್ತಾನಂತೆ. ಅಮ್ಮ ಬಿಟ್ಟು ಹೋಗಿದ್ಲು. ಹೀಗಾಗಿ ತಂದೆಯವ್ರಿಗೂ ಏನನ್ಸ್ತು ಅಂದ್ರೆ ಯಾರ ಮೇಲೆ ನನ್ನ ನೆರಳು ಬೀಳುತ್ತೋ ಅದಕ್ಕೆ ಅವರು ನನ್ನನ್ನು ಒಂದಿನ ಎಲ್ಲ ಕಡೆ ಭಿಕ್ಷೆ ಬೇಡುವಂತ ಪಾರ್ವತಿ ಅಮ್ಮನ ಕೈಗೊಪ್ಪಿಸ್ಬಿಟ್ರು. ಆ ಭಿಕ್ಷುಕಿ ನನ್ನ ಗಟ್ಟಿಯಾಗಿ ಅಪ್ಕೊಂಡ್ಲು. ನನ್ನನ್ನು ಸೆರಗಲ್ಲಿ ಕಟ್ಕೊಂಡು ಪಾರ್ವತಿ ಅಮ್ಮ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಿದ್ಲು. ಆಕೆ ಕಂಠದಿಂದಲೇ ನಾನು ಮೊದಲ ಸ್ವರವನ್ನ ಕೇಳಿದ್ದು. ಆಕೆ ಕೈ ಹಿಡ್ಕೊಂಡೆ ನಡೆಯೋದನ್ನು ಕಲಿತೆ. ಆಕೆಯಿಂದಲೇ ಸೂರದಾಸರದು ಅಥವಾ ಕಬೀರ್ ದಾಸರದು ಹಾಡು ಹೇಳ್ತಾ ಭಿಕ್ಷೆ ಬೇಡೋದನ್ನು ಕಲಿತೆ. ನನ್ಗಾಗ 7 ವರ್ಷ ಆಗಿತ್ತು. ಒಂದಿನ ನನ್ನ ಪಾರ್ವತಿ ಅಮ್ಮ ಕೂಡ ನನ್ನ ಬಿಟ್ಟು ಹೋದ್ಲು. ಪಾರ್ವತಿ ಅಮ್ಮ ಹೋಗ್ತಿದ್ದ ಹಾಗೆ ಜನ ನಂಬೋದಕ್ಕೆ ಶುರು ಮಾಡ್ಬಿಟ್ರು. ನನ್ನ ನೆರಳು ಸಹ ಅಮಂಗಳಕಾರಿ ಅಂತ. ಅದಕ್ಕೆ ನಾನು ಭಿಕ್ಷೆ ಬೇಡೋದಕ್ಕೆ ಅಂತ ಯಾರ ಮನೆ ಬಾಗ್ಲಿಗೆ ಹೋದ್ರು ದೂರದಿಂದನೇ ನನ್ನ ಕಳಿಸ್ಬಿಡ್ತಾರೆ. ಇದರಿಂದ ಒಂದಿನ ನನ್ನ ಊರನ್ನೇ ಬಿಟ್ಟು ಹೊರಟು ಬಿಟ್ಟೆ. ನಡೀತಾ ನಡೀತಾ ಚಿತ್ರಕೂಟನ ತಲುಪ್ದೆ. ಅಲ್ಲಿ ಆಂಜನೇಯನ ಹಳೆಯ ಬಿದ್ದು ಹೋಗಿದ್ದ ಒಂದು ಗುಡಿ ಇತ್ತು. ಗುಡಿಯಲ್ಲಿ ಹಾಗೂ ಅದರ ಸುತ್ತಮುತ್ತ ತುಂಬಾನೇ ಕೋತಿಗಳಿದ್ವು. ಅಲ್ಲಿಂದ ಮುಂದೆ ಸಾಗ್ತಿದ್ದ ಯಾತ್ರಿಕರು ಕೋತಿಗಳಿಗೆ ಅಂತ ಒಮ್ಮೊಮ್ಮೆ ಹುರಿಗಡ್ಲೆ ಅಥವಾ ತಿನ್ನುವಂತ ಪದಾರ್ಥಗಳನ್ನ ಹಾಕ್ತಾ ಇದ್ರು. ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಹನುಮಂತನ ಜೊತೆ ನನ್ನ ಸ್ನೇಹ ಅಲ್ಲಿಂದನೇ ಶುರುವಾಯ್ತು. ಪಾರ್ವತಿ ಅಮ್ಮನಿಂದ ಯಾವ ಹಾಡು ಕಲ್ತ್ನೋ ಅದನ್ನೇ ಹಾಡ್ತಾ ಇದ್ದೆ. ಹುರಿಗಡ್ಲೆ ತಿಂತ ಕೋತಿಗಳ ಜೊತೆ ಇರ್ತಾ ಇದ್ದೆ. ಹನುಮಂತನ ಸೇವೆ ಮಾಡ್ತಿದ್ದೆ. ಆದ್ರೆ ನಮಗೇನ್ ಗೊತ್ತಿತ್ತು, ಈ ಅಭಾಗ್ಯ ತುಳಸಿಯ ಭಾಗ್ಯದಲ್ಲೂ ವಿಧಾತನು ರತ್ನಾವಳಿಯನ್ನ ಬರೆದಿದ್ದಾನೆ ಅಂತ. ತತ್ ತುಳಸಿದಾಸರ ಜೀವನದ ಅಭಾವಗಳನ್ನ ರತ್ನಾವಳಿ ಭಾವನೆಗಳಿಂದ ತುಂಬಿದ್ಲು. ಬೇಗ ಅವ್ರ ಮನೆ ಅಂಗಳದಲ್ಲಿ ಬಾಲತಾರಪತಿ ಆಡೋದಕ್ ಶುರು ಮಾಡ್ದ. ಇಬ್ರು ಖುಷಿಯಾಗಿದ್ರು. ಒಂದು ದಿನ ತುಳಸಿದಾಸರು ಕತೆ ಹೇಳಿ ಮನೆಗ್ ವಾಪಸ್ ಬಂದ್ರು. ಓ ಅದ್ಕೆ ನೀವಾ ಬಾಗ್ಲಲ್ಲೇ ಯಾಕೆ ಕೂತಿದ್ದೀರಾ? ನಾವು ನಿಮಗಾಗೆ ಕಾಯ್ತಾ ಇದ್ವಿ ತುಳಸಿ ಅಣ್ಣ. ರತ್ನಾವಳಿಯ ತಮ್ಮ ರಾಖಿಗಾಗಿ ಇಲ್ಲಿಗ್ ಬಂದಿದ್ದ. ಆಕೆ ಇವತ್ ರಾತ್ರಿಗೆ ತನ್ನ ತಾಯಿ ಮನೆಗ್ ಹೋಗಿದ್ದಾಳೆ. ನಾಳೆ ಸಂಜೆ ಒಳಗ್ ಬಂದ್ಬಿಡ್ತಾಳೆ. ಆಕೆ ನಿಮಗೀ ಸಂದೇಶ ಹೇಳಕ್ ಹೇಳಿದಾಳೆ. ಹೋಗ್ದೇ ಇರಕ್ಕೆ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ತಮ್ಮ ಬಿಡ್ಲಿಲ್ಲ. ಅದಕ್ಕೆ ಹೋಗ್ಬೇಕಾಯ್ತು. ಮತ್ತೆ ನದಿ ತೊರೆಗಳಲ್ಲಿ ಭರವಸೆ ಇಡಕ್ಕಾಗಲ್ಲ. ನೀವು ನಿಮ್ ಮನೆ ನೋಡ್ಕೊಳ್ಳಿ, ನಾವು ನಮ್ ಮನೆಗ್ ಹೋಗ್ತೀವಿ. ನಡಿ. ತುಳಸಿದಾಸರಿಗೆ ನಿದ್ದೆ ಬರ್ತಾ ಇರ್ಲಿಲ್ಲ. ರತ್ನಾವಳಿಯ ಸ್ಪರ್ಶದ ಅಭಾವ ಆತನನ್ನ ವಿಚಲಿತಗೊಳಿಸ್ತಿತ್ತು. ಹಿಂದೆ ಮುಂದೆ ಯೋಚಿಸ್ದೆ ಅರ್ಧ ರಾತ್ರಿನಲ್ಲೇ ರತ್ನಾವಳಿಯನ್ನ ಭೇಟಿ ಮಾಡೋದಕ್ಕೆ ತಮ್ಮ ಮಾವನ್ ಮನೆಗೆ ಹೊರಟ್ರು. ನಾನಿಲ್ಲಿಗೆ ಬಂದಿದ್ದು ನಿನಗಿಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನನಗ್ ಮಾತ್ರ ಅಲ್ಲ, ಯಾವ ಹುಡುಗಿಗೂ ಇಷ್ಟ ಆಗೋದಿಲ್ಲ. ಒಂದೇ ರಾತ್ರಿ ವಿಚಾರ ಆಗಿತ್ತಲ್ವಾ? ರತ್ನ, ನಿನಗೋಸ್ಕರ ನಾನು ನನ್ನ ಜೀವನೇ ಪಣ ಇಟ್ಟು ತುಂಬಿ ಹರಿತಾ ಇದ್ದ ನದಿನ ದಾಟ್ ಬಂದೆ. ಜೋರಾಗಿ ಹರಿತಾ ಇದ್ದ ನದಿಲಿ ದೋಣಿ ತೆಗೆಯೋದಕ್ಕೆ ಯಾವ ಅಂಬಿಗಾನೂ ತಯಾರಿರ್ಲಿಲ್ಲ. ನಾನ್ ನದಿಲಿ ಹರಿತಾ ಇದ್ದ ಒಂದು ಹೆಣದ ಸಹಾಯದಿಂದ ನದಿ ದಾಟ್ಕೊಂಡ್ಬಂದೆ. ಈಗ ನೀನು ತೆಗಳ್ತಾ ಇದ್ಯಾ ನನ್ನ? ಮತ್ತಿನ್ನೇನ್ ಮಾಡ್ಲಿ ನಾನು? ಇವತ್ತು ನಿಮ್ ಕಾರಣದಿಂದ ಪೂರ್ತಿ ಪರಿವಾರದ ಮುಂದೆ ನನ್ ಮುಜುಗರ ಪಡೋ ಹಾಗಾಯ್ತು. ಇದರಲ್ಲಿ ಮುಜುಗರ ಏನ್ ಬಂತು ರತ್ನಾವಳಿ? ತನ್ನ ಸ್ತ್ರೀಯನ್ನು ಕಾಮಿಸುವುದಕ್ಕೆ ಮುಜುಗರ ಪಡ್ಬೇಕೆ? ಮುಜುಗರ ಆಗೋದಿಲ್ವಾ ನಿಮ್ಗೆ? ನನಗಾಗಿ ಓಡ್ಕೊಂಡ್ ಬಂದಿದ್ದೀರಾ ನೀವು. ಧಿಕ್ಕಾರವಿರಲಿ ಇಂಥ ಪ್ರೀತಿಗೆ ಏನ್ ಹೇಳಿ ನಾನು? ನನ್ನ ಪ್ರೀತಿಗೆ ಧಿಕ್ಕಾರ ಅಂತಿದ್ಯಾ? ಅಸ್ಥಿ ಚರ್ಮಮೇ ದೇಹ ಮಮ ತಾಮೈ ಚೈಸಿ ಪ್ರೀತಿ ತೈಸಿ ಜೋ ಶ್ರೀರಾಮಮ ಹೋತಿ ನಥೋಭೋ ಭೀತಿ. ನನ್ನ ಈ ಮೂಳೆ ಮಾಂಸದ ಶರೀರವನ್ನ ನೀವೆಷ್ಟು ಪ್ರೀತಿ ಮಾಡ್ತಿರಲ್ಲ, ಅಷ್ಟೇ ಪ್ರೀತಿನ ಆ ಶ್ರೀರಾಮನ್ ಮೇಲ್ ಮಾಡಿದಿದ್ರೆ ಇವತ್ತು ನೀವು ಈ ಭವಸಾಗರನ ದಾಟ್ತಾ ಇದ್ರಿ. ಧಿಕ್ಕಾರ ಇದೆ ಇಂಥ ಪ್ರೀತಿಗೆ. ಯಾಕೆ ಹೀಗೆ ಹೇಳ್ಬಿಟ್ಟೆ ರತ್ನ?
ಇದನ್ನೇ ಇನ್ನೊಂದ್ಸಲ ಹೇಳ್ಬಿಡು. अस्ति चर्ममय देह मम तामे जैसी प्रीति तैसी जो श्री रामम होती नो बभीति. ಅವತ್ತಿಂದ ನಾನು ಮನೆಗೆ ಹೋಗಿಲ್ಲ ಬಾಬಾ. ಆಕೆಯ ಮಾತನ್ನು ಇಷ್ಟು ತಪ್ಪು ತಿಳಿದೆಯಾ ಹುಚ್ಚ? ಆಕೆ ನಿನಗಾಗಿ ಕಾದಿರಬಹುದು. ಯಾವ ಮುಖ ಇಟ್ಕೊಂಡವಳು ಮುಂದೆ ಹೋಗ್ಲಿ ಬಾಬಾ? ರಾಮನ ಪ್ರೀತಿಯ ಬಗ್ಗೆ ಒಳಗೆ ವಿಶ್ವಾಸ ಬಂದಾಗ ಆಗ ನಾನೇ ಹೋಗ್ತೀನಿ ಬಾಬಾ. ಅದಕ್ಕೆ ಎಲ್ಲಾ ಕಡೆ ಸುತ್ತಕೊಂಡು ಅಯೋಧ್ಯೆಗೆ ಬಂದೆ. ಇಲ್ಲೇ ಇದ್ದು ಶ್ರೀರಾಮನ ಕಥೆಯನ್ನು ವಿವರಿಸ್ತೀನಿ. ಹಾಗಾದ್ರೆ ನೀನು ನನ್ನ ಜಾಗದಲ್ಲಿ ಕೂತ್ಕೋ. ಈಗ ನಮ್ಮಿಂದನೂ ಕಥೆ ವಿವರಿಸೋದಕ್ಕೆ ಆಗ್ತಿಲ್ಲ. ನಿನ್ನ ಹೊಟ್ಟೆನೂ ತುಂಬಿಸ್ಕೋ, ನನ್ನದು ತುಂಬಿಸು. ಇದು ಸರಿಯಾಗಿರುತ್ತಲ್ವಾ? ನಮ್ಮ ತುಳಸಿದಾಸರಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಬಾರಲ್ಲಿ ಉಳಿಯೋದಿಕ್ಕೆ ಜಾಗ ಸಿಕ್ಬಿಡ್ತು. ನನ್ ಮಾತ್ ನಿಮ್ಗಷ್ಟು ಬೇಜಾರಾಯ್ತಾ? ಮನೆ ಬಿಟ್ಟು ಹೊರಟೋದ್ರಿ? ರತ್ನ, ಆ ಕ್ಷಣದಲ್ಲಿ ನನಗೆ ಗಂಗೆಯಲ್ಲಿ ಮುಳುಗಿ ನನ್ನ ಜೀವ ಬಿಡಬೇಕು ಅಂತಾನೆ ಅನಿಸ್ತು. ಆದ್ರೆ ಮರುಕ್ಷಣದಲ್ಲಿ ನೀನು ಯಾರೋ ಮಲಗಿರುವಂತ ವ್ಯಕ್ತಿಯನ್ನ ಎಬ್ಬಿಸ್ತಾ ಇರೋ ಹಾಗನ್ನಿಸ್ತು. ಆಗ ಯೋಚಿಸ್ದೆ, ಒಂದ್ ವೇಳೆ ಜೀವ ಬಿಟ್ರೆ ನಿನಗೇನು ಅಂತ ಉತ್ತರ ಕೊಡ್ಲಿ ಅಂತ. ದೊಡ್ಡ ಭಾಗ್ಯದಿಂದ ಈ ಮಾನವ ಜನ್ಮ ದೊರಕಿದೆ. ಸುಮ್ಮನೆ ಹೀಗೆ ಜೀವ ಬಿಟ್ಬಿಟ್ರೆ ನನ್ನ ಪಾರ್ವತಿ ಅಮ್ಮನಿಗೆ ಏನು ಅಂತ ಉತ್ತರ ಕೊಡ್ಲಿ? ಗುರುಗಳಾದ ನರಹರಿ ಬಾಬರಿಗೆ ಏನು ಅಂತ ಹೇಳಿ? ಜೀವನದ ಉದ್ದೇಶ ಹುಡುಕೋದಕ್ಕೆ ಅಂತ ನಾನು ಹೀಗೆ ಅಲಿತಾನೇ ಇದ್ದೀನಿ ರತ್ನ. ರತ್ನ, ಏನು ಯೋಚನೆ ಮಾಡ್ತಿದ್ಯಾ ತುಳಸಿದಾಸ? ನಿನ್ ಜೊತೆಗೆ ನೀನೇ ಒಂಟಿಯಾಗಿ ಮಾತಾಡ್ತಿದೀಯಲ್ಲ. ಪೂರ್ತಿ ಅಯೋಧ್ಯೆಯಲ್ಲಿ ನಿನ್ ಬಗ್ಗೆನೇ ಚರ್ಚೆ. ಬಹಳ ಸುಂದರವಾಗಿ ಕತೆ ಹೇಳ್ತಾನೆ ಬಾಬಾನ್ ಶಿಷ್ಯ ಅಂತ. ಅಬ್ಬಾ, ನಿನ್ನ ನೋಡಿದ್ರೆ ಈರ್ಷ್ಯೆ ಪಡ್ತಾರೆ ಪಂಡಿತರು ಹಾಗೂ ಕಥಾವಾಚಕರು. ಶ್ರೀರಾಮನು ನಿನ್ನನ್ನ ಯಾವುದೋ ನಿಮಿತ್ತದಿಂದ ಅಯೋಧ್ಯೆಗೆ ಕಳಿಸಿದ್ದಾನೆ ಅನ್ಸುತ್ತೆ. ಇವಾಗ ಏನು ಯೋಚಿಸ್ತಿದೀಯಾ? ಬಾಬಾ, ರಾಮಾಯಣದ ಕಥೆಯನ್ನ ನಮ್ಮ ಭಾಷೆಯಲ್ಲಿ ಬರೆಯೋಣ ಅಂತ ಯೋಚಿಸ್ತಾ ಇದ್ದೆ. ಮಹಾಕವಿ ವಾಲ್ಮೀಕಿ ರಾಮಾಯಣನ ಈ ಭಾಷೆಯಲ್ಲಿ ಅನುವಾದ ಮಾಡ್ತೀಯಾ ತುಳಸಿ? ಕಥೆನ ಚೆನ್ನಾಗಿ ಹೇಳ್ತೀಯ ಅನ್ನೋ ಕಾರಣಕ್ಕೆ ನಿನ್ನ ವಾಲ್ಮೀಕಿ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅಯೋಧ್ಯೆಯಲ್ಲಿ ಉಳಿಯಲು ಜಾಗ ಕೊಟ್ಟಿದ್ರಿಂದ ದೇವವಾಣಿ ಸಂಸ್ಕೃತದ ಅಪಮಾನ ಮಾಡಲು ಹೊರಟಿರುವೆ. ಕಿವಿಟ್ ಕೇಳಿ ಬಾಬಾ, ನೀವು ಶಾಂತಿಯಿಂದ ಬದುಕಬೇಕು ಅಂದ್ರೆ ನಿಮ್ಮ ಪಾಖಂಡಿ ಶಿಕ್ಷಣಿಗೆ ಹೇಳಿ ಇಲ್ಲಿಂದ ಹೊರಟೋಗ್ಲಿಕ್ಕೆ. ಇಲ್ಲ ಅಂದ್ರೆ ನಾವ್ ಇವನಿಗೆ ಸರಿಯೂ ನದಿಯಲ್ಲಿ ಕೊನೆ ಸ್ನಾನ ಮಾಡಿಸ್ತೀವಿ. ನಿನ್ನ ಪುಸ್ತಕ ಹಾಗೂ ಪೆಟ್ಟಿಗೆ ತಗೊಂಡು ಇಲ್ಲಿಂದ ಹೊರಡ್ತಾ ಇರೋ. ನಿನ್ನಲ್ಲಿ ಉಳಿಯೋ ಹಾಗಿಲ್ಲ. ಅಭಾಗ್ಯರಾದ ತುಳಸಿದಾಸರು ಮತ್ತೆ ಅಯೋಧ್ಯೆಯಿಂದ ಹೊರಟು ಕಾಶಿ ತಲುಪಿದ್ರು. ರಾಮ್ ರಾಮ್ ತುಳಸಿ ಅಣ್ಣ. ತೋಡರಣ್ಣ, ಬನ್ನಿ ಕೂತ್ಕೊಳ್ಳಿ. ನೀವು ಹೇಗಿದ್ದೀರಾ ತುಳಸಿ ಅಣ್ಣ? ಸುಖವಾಗಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಇನ್ನೇನ್ ಬೇಕು ಹೇಳಿ? ಒಂದ್ ಮಾತು ಕೇಳ ತುಳಸಿ ಅಣ್ಣ. ಕೇಳಿ. ಇಷ್ಟೊಂದು ವಿರೋಧವನ್ನ ಸಹಿಸಿ ನೀವು ಈ ರಾಮಕಥೆಯನ್ನ ಈ ಭಾಷೆಯಲ್ಲಿ ಯಾಕೆ ಬರೀತಿದ್ದೀರಾ? ಕಾಶಿ ಪಂಡಿತರೊಂದಿಗೆ ವಿರೋಧ ಯಾಕೆ ಕಟ್ಕೊಳ್ತಿದ್ದೀರಾ? ಸ್ವಂತಹ ಸುಖಾಯ ತೋಡರಣ್ಣ. ನನ್ನ ಸುಖಕ್ಕಾಗಿ, ರಾಮನ ಮೇಲಿರುವ ನನ್ನ ವಿಶ್ವಾಸಕ್ಕಾಗಿ ವಾಲ್ಮೀಕಿಗಳು ದೇವವಾಣಿಯಲ್ಲಿ ಯಾವ ಆದರ್ಶದಿಂದ ರಾಮಾಯಣವನ್ನ ರಚಿಸಿದರೋ ಅದೇ ಆದರ್ಶಕ್ಕಾಗಿ ನಾನು ಬರಿತಾ ಇದ್ದೀನಿ. ಯುಗ ಯುಗಗಳಿಂದ ಅವರು ನಮಗೆ ಹಾಗೂ ಈ ದೇಶಕ್ಕೆ ರಾಮನ ನೆನಪು ಮಾಡಿಸಿದ್ದಾರೆ. ಇವತ್ತು ನಾನು ಮನೆ ಮನೆಯಲ್ಲಿ ರಾಮನ ನೆನಪು ಮೂಡಿಸೋದಕ್ಕೆ ಅಂತ ಹೊರಟಿದ್ದೀನಿ. ನೋಡಿ ಅಣ್ಣ, ನನಗೆ ಪಾರ್ವತಿ ಅಮ್ಮ ಇದ್ಲು.
ಆದರೆ ಕೌಸಲ್ಯ ಅಂತ ತಾಯಿ ಇರಲಿಲ್ಲ, ದಶರಥರಂತ ತಂದೆ ಇರಲಿಲ್ಲ, ಲಕ್ಷ್ಮಣ ಭರತ ಶತ್ರುಘ್ನಂತ ತಮ್ಮಂದಿರು ಕೂಡ ಇರಲಿಲ್ಲ. ನಾವು ಹುಟ್ಟಿರುವಂಥ ಯುಗದಲ್ಲಿ ರಾಮನ ರಾಜ್ಯವಿಲ್ಲ. ಯಾರಿಗೆ ತಂದೆ ಇದ್ದಾರೋ, ಯಾರಿಗೆ ತಮ್ಮಂದರಿದ್ದಾರೋ ಅವರು ಏನ್ ಮಾಡ್ತಿದ್ದಾರೆ? ರಾಜ್ಯಕ್ಕಾಗಿ ಪುತ್ರನು ಪಿತನ ಹತ್ಯೆಯನ್ನ ಮಾಡ್ತಾನೆ, ರಾಜ್ಯಕ್ಕಾಗಿ ಸಹೋದರರು ದ್ರೋಹ ಮಾಡ್ತಾರೆ, ಸುಖಕ್ಕಾಗಿ ತಾಯಿ ಮಕ್ಕಳನ್ನೇ ಬಿಟ್ಬಿಡ್ತಾಳೆ, ಪತಿ ಪತ್ನಿಯನ್ನ, ಪತ್ನಿ ಪತಿಯನ್ನ ಬಿಡ್ತಾಳೆ, ರಾಜ ಪ್ರಜೆಗಳಿಗೆ ಮೋಸ ಮಾಡ್ತಾನೆ. ರಾಮನಿದ್ದ ಈ ಭೂಮಿಗೆ ಈಗ ಈ ಗತಿ ಬಂದಿದೆ. ಭರತನಂತ ತಮ್ಮನಿದ್ದ ಈ ಭೂಮಿಯಲ್ಲಿ ಈಗ ಈ ಪರಿಸ್ಥಿತಿ ಇದೆ. ಜಾನಕಿ ಅಂತ ಮಗಳು, ಪತ್ನಿ ಹಾಗೂ ತಾಯಿ ಇದ್ದ ಈ ಭೂಮಿಯಲ್ಲಿ ಈಗ ಈ ಗತಿ ಬಂದಿದೆ. ಹನುಮಂತನಿದ್ದ ಈ ಭೂಮಿಯಲ್ಲಿ ಈಗ ಈ ಗತಿ ಇದೆ. ರಾಮನ ಈ ಭೂಮಿಯಲ್ಲಿ ಮಕ್ಕಳು ಹಸಿವಿನಿಂದ ಸಾಯ್ತಿದ್ದಾರೆ, ರೈತರು ಹಸಿವಿನಿಂದ ಸಾಯ್ತಿದ್ದಾರೆ. ರೈತನಿಗೆ ವ್ಯವಸಾಯವಿಲ್ಲ, ಭಿಕ್ಷುಕನಿಗೆ ಭಿಕ್ಷೆ ಇಲ್ಲ, ವ್ಯಾಪಾರಿಗೆ ವ್ಯಾಪಾರವಿಲ್ಲ, ಕೂಲಿ ಮಾಡೋನಿಗೆ ಕೆಲಸವಿಲ್ಲ. ಬದುಕು ಇಲ್ಲದ ಜನರು ದುಃಖಿಗಳಾಗಿ ಒಬ್ಬರನ್ನೊಬ್ಬರು ಕೇಳ್ಕೊಳ್ತಾ ಇರೋದು ಏನು ಅಂದ್ರೆ ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತ. ರಾಮನಿದ್ದ ಈ ಜಾಗದಲ್ಲಿ ರಾಜ ಈಗ ಲೂಟಿ ಮಾಡ್ತಿದ್ದಾನೆ. ಕಪಟಿಗಳು ಈ ದೇಶವನ್ನ ಆಳ್ತಿದ್ದಾರೆ. ಈ ಕಾಲದಲ್ಲಿ ಮಾತುಕತೆ ಇಲ್ಲ, ಪುರಸ್ಕಾರವಾಗಲಿ ಅಥವಾ ತರ್ಕವಾಗಲಿ ಇಲ್ಲ, ಕೇವಲ ಶಿಕ್ಷೆ ಮಾತ್ರ ಆಳ್ತಾ ಇದೆ. ಎಲ್ಲಿ ರಾಮನಿದ್ದನೋ ಅಲ್ಲಿ ಸಾಧುಗಳಿಗೆ ಪೀಡನೆ ಆಗ್ತಾ ಇದೆ. ವೇದ ಧರ್ಮ ದೂರವಾಯಿತು. ಭೂಮಿ ಚೋರರು ಭೂಪರಾದರು, ಸಾಧುಗಳು ನಿರ್ಬಲರಾದರು. ಇದು ಪಾಪದ ಬೆಳವಣಿಗೆಯ ಲಕ್ಷಣ. ರಾಮನ ಈ ಭೂಮಿ ಮೇಲೆ ಪ್ರಜೆಗಳು ಪತಿತರಾಗಿ ಪಾಖಂಡಿಗಳಾಗಿ ರಮಿಸುತ್ತಿದ್ದಾರೆ, ತಮ್ಮ ತಮ್ಮ ಇಚ್ಛೆಯಂತಿದ್ದಾರೆ. ಒಳ್ಳೆಯದು, ನಿಜ ಹಾಗೂ ಆರೋಗ್ಯಕರವೆಲ್ಲವೂ ಕೆಳಗೆ ಬೀಳ್ತಾ ಇದೆ. ನೀಚಭ್ಯಾಸಗಳು, ಗರ್ವ ಮುಂತಾದವು ಉದಯಿಸ್ತಾ ಇದೆ. ನಿರ್ಬಲರಾಗ್ತಿರೋ ಸಾಧುಗಳಿಂದ ಸಾಧುತ್ವ ಇಳಿಮುಖವಾಗಿದೆ. ಮೋಸಗಾರರಿಂದ ಮೋಸವು ವರ್ಧಿಸ್ತಾ ಇದೆ. ರಾಮನ ಈ ಭೂಮಿಯ ಮೇಲೆ ಧರ್ಮದ ಹೆಸರಿನ ಮೇಲೆ ಮೋಸ, ಕಪಟ, ಶೋಷಣೆ, ಅತ್ಯಾಚಾರ ನಡೀತಾನೆ ಇದೆ. ರಾಮನ ಈ ಭೂಮಿ ಮೇಲೆ ಧನ, ಭೂಮಿ, ಹೆಂಡತಿ ಹಾಗೂ ಮಕ್ಕಳ ಅಪಹರಣವಾಗ್ತಾ ಇದೆ. ಇಂತಹ ಸಮಾಜಕ್ಕೆ, ಇಂತಹ ದೇಶಕ್ಕೆ ನಾನು ರಾಮನ ನೆನಪು ಮಾಡಬೇಕು ಅಂತ ಇದ್ದೀನಿ. ತನ್ನ ಪಿತನ ವಚನ ರಕ್ಷಣೆಗಾಗಿ 14 ವರ್ಷಗಳ ಕಾಲ ವನವಾಸ ಮಾಡಿದಂಥವನು ರಾಮ. ಇಂತಹ ದೇಶಕ್ಕೆ ನಾನು ಭರತನ ನೆನಪು ಮಾಡಬೇಕು ಅಂತಿದ್ದೀನಿ. ಆತ ತನ್ನ ಅಣ್ಣನ ಪಾದುಕೆಗಳನ್ನ ಪೂಜೆ ಮಾಡ್ತಾ ರಾಜ್ಯ ಆಳ್ದಂಥವನು. ಯಾವ ದೇಶದಲ್ಲಿ ಮಕ್ಕಳ ಹತ್ಯೆಯನ್ನ ಮಾಡ್ಲಾಗ್ತಿದ್ಯೋ ಅಲ್ಲಿ ಸೀತೆಯ ನೆನಪು ಮಾಡಬಯಸ್ತೀನಿ. ಯಾಕಂದ್ರೆ ರಾಮನ ಮರ್ಯಾದೆ ಸೀತೆಯಾಗಿದ್ಲು. ತನ್ನ ಪೌರುಷವನ್ನ ಕಳೆದುಕೊಂಡಿರುವ ಈ ಸಮಾಜಕ್ಕೆ ನಾನು ತನಸ್ಸನ್ನು ಎತ್ತಿ ದುಷ್ಟರ ಸಂಹಾರ ಮಾಡಲು ತತ್ಪರನಾದ ರಾಮನ ನೆನಪು ಮಾಡಬಯಸ್ತೀನಿ. ಹೀಗಾಗಿ ರಾಮಾಯಣವನ್ನು, ರಾಮನ ಕಥೆಯನ್ನು ಬಹುಜನರ ಭಾಷೆಯಲ್ಲಿ ಬರಿಬೇಕು ಅಂತಿದ್ದೀನಿ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ರಾಮನ ಬಗ್ಗೆ ತಿಳ್ಕೊಳ್ಳಿ ಅಂತ. ಪ್ರತಿಯೊಂದು ಮನೆಯಲ್ಲೂ ರಾಮನ ಆದರ್ಶ ಸ್ಥಾಪನೆಯಾಗ್ಲಿ ಅಂತ. ತೋಡರಣ್ಣ, ಈ ದೇಶ ಯಾಕೋ ತನ್ನ ನಾಯಕರನ್ನ ಮರೆತುಬಿಟ್ಟಿದೆ. ಅದಕ್ಕೆ ರಾಮನ ನೆನಪು ಮಾಡಿಸ್ಬೇಕು ಅಂತಿದ್ದೀನಿ. ಸರಿ ಕೇಳಿ, ಇದನ್ನ ಈಗ ತಾನೇ ಬರೆದಿದ್ದೀನಿ. उमा राम गुण गूढ़ पंडित मुनि पावहि बिरती, पावहि मोह विमूढ़ जे हरि विमुख न धर्म रति. ಮನುಷ್ಯ ಜೀವನದ ಮಹಿಮೆ ಮಹಾನಾಗಿದೆ. ಅಭಾವಗಳಲ್ಲಿ ಬೆಳೆದ ಕಬೀರರು ದೇಶವನ್ನ ಸುತ್ತಿದ್ರು. ಕುರುಡ ಹಾಗೂ ದರಿದ್ರರಾಗಿದ್ದ ಸೂರ್ದಾಸರು ದೇಶವನ್ನ ಭಕ್ತಿರಸದಲ್ಲಿ ಮುಳುಗಿಸಿದ್ರು. ಮತ್ತೆ ಭಿಕ್ಷೆ ಮಾಡ್ತಾ ಜೀವನವನ್ನ ಪ್ರಾರಂಭ ಮಾಡ್ದಂತ ತುಳಸಿದಾಸರು ದೇಶವನ್ನೇ ಎಚ್ಚರಿಸಿದ್ರು. ಜನ್ಮ ಪಡಿತಾನೆ ಜೀವಿಸೋದಕ್ಕೆ ಸಂಘರ್ಷ ಮಾಡಿದಂತ ತುಳಸಿದಾಸರು ಸಾಯೋ ತನಕ ಶ್ರೀರಾಮನ ಆದರ್ಶಗಳನ್ನ ಸ್ಥಾಪಿಸುವುದರಲ್ಲಿ ನಿಂತರು. ತುಳಸಿದಾಸರು ಭಾರತದ ಚರಿತ್ರೆಯನ್ನ ನಿರ್ಮಿಸಿದ್ರು. ಇದೇ ಅಲ್ವಾ ಮನುಷ್ಯ ಜೀವನದ ಮಹಿಮೆ. ವಾಲ್ಮೀಕಿ ರಾಮಾಯಣವನ್ನ ಆಧರಿಸಿ
ಚಿತ್ರಕೂಟ ಕಿ ರಾಮ್ಲೀಲಾ ಅಥವಾ ನಾಟಿ ಇಮ್ಲಿ ಕಿ ರಾಮ್ಲೀಲಾ ಜಾಗದಲ್ಲಿ ತುಳಸಿದಾಸರು ರಾಮಚರಿತ ಮಾನಸ ಆಧಾರದ ಮೇಲೆ ರಾಮಲೀಲವನ್ನ ಪ್ರಾರಂಭಿಸಿದ್ರು. ರಾಮಚರಿತ ಮಾನಸವನ್ನ ಹೊರತುಪಡಿಸಿ ರಾಮ್ಲಲ್ಲಾ ನೈಚು, ವೈರಾಗ್ಯ ಸಂದೀಪ್ನಿ, ಭರ್ವೆ ರಾಮಾಯಣ, ಪಾರ್ವತಿ ಮಂಗಲ್, ಜಾನ್ಕಿ ಮಂಗಲ್, ರಮಾಜ್ಞಾ ಪ್ರಶ್ನ, ಗೀತಾವಳಿ, ದೋಹಾವಳಿ, ಕವಿತಾವಳಿ, ಕೃಷ್ಣ ಗೀತಾವಳಿ ಹಾಗೂ ವಿನಯ ಪತ್ರಿಕಾವನ್ನು ಬರೆದ್ರು ಮಹಾಕವಿ ತುಳಸಿದಾಸರು ಮಾನವ ಜೀವನದ ಅಸೀಮ ಸಂಭಾವನೆಗಳನ್ನ ತೋರಿಸಿಕೊಟ್ರು. बड़े भाग मानुष तनु पावा, सुर दुर्लभ सब ग्रंथ ही गावा, साधन धाम मोक्ष कर द्वारा, पाइन जहीं परलोक सवारा। यस्य प्रसादात् भवमङ्गलार्था प्रसूत गंगो